ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ತಾಯಿ ಸಾಗರದ ಶ್ರೀ ಮಾರಿಕಾಂಬೆ. ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಜಾತ್ರೆಗಳಲ್ಲಿ ಸಾಗರದ ಮಾರಿಕಾಂಬಾ ಜಾತ್ರೆಗೆ ತನ್ನದೇ ಆದ ಹಿರಿಮೆ ಇದೆ. ಇತಿಹಾಸಗಳ ಪ್ರಕಾರ 1565ರಿಂದ 1629ರವರೆಗೆ ಆಳಿದ ಕೆಳದಿ ಅರಸರಾದ ದೊಡ್ಡ ವೆಂಕಟಪ್ಪ ನಾಯಕರಿಂದ ಆರಂಭವಾದ ಸಾಗರದ ಮಾರಿಕಾಂಬಾ ದೇವಿಯ ಜಾತ್ರೆ ಇಂದಿಗೂ ಚಾಚೂ ತಪ್ಪದೆ ನಡೆಯುತ್ತಿದೆ. ಮೊದಮೊದಲು 9 ವರ್ಷಗಳಿಗೆ ಒಂದು ಸಾರಿ ಜಾತ್ರೆ ನಡೆಯುತ್ತಿತ್ತು ಎಂಬ ಜನಮಾನಸದ ಮಾಹಿತಿ ಇದೆ. ಆಗ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಪ್ರತಿ ಜಾತ್ರೆಗೆ ಮಾರಿಕಾಂಬಾ ದೇವಿಯ ವಿಗ್ರಹವನ್ನು ಹೊಸದಾಗಿ ನಿರ್ಮಾಣ ಮಾಡುವ ಪದ್ಧತಿ ಇತ್ತು. ಆದರೆ 1968ರ ನಂತರ ಈ ಪದ್ಧತಿಯನ್ನು ನಿಲ್ಲಿಸಲಾಗಿದ್ದು, ಶಾಶ್ವತವಾಗಿ ಹಲಸಿನ ಮರದ ಮಾರಿಕಾಂಬಾ ದೇವಿಯ ವಿಗ್ರಹವನ್ನು ಅಂದಿನ ಸಮಿತಿಯವರು ಕೆತ್ತನೆ ಮಾಡಿಸಿ ಇಂದಿಗೂ ಪ್ರತಿ ಜಾತ್ರೆಯಲ್ಲಿ ಪೂಜೆಗೊಳ್ಳುತ್ತಿದೆ. ಆದರೆ ಈಗಿರುವ ಮಾರಿಕಾಂಬಾ ವಿಗ್ರಹವನ್ನು ಕೆತ್ತನೆ ಮಾಡಿ ನಿರ್ಮಿಸಿದವರು ಯಾರು ಎಂಬ ವಾದ ವಿವಾದಗಳಿದ್ದರೂ ದಾಖಲೆ ಮತ್ತು ಪ್ರತ್ಯಕ್ಷ ಸಾಕ್ಷಿಗಳ ಪ್ರಕಾರ 1970ರಲ್ಲಿ ಸಿರ್ಸಿ ಮೂಲದ ಜಡೆ ಮಂಜಪ್ಪ ಗುಡಿಗಾರ ಇವರು ತಮ್ಮ ಶಿಷ್ಯಂದಿರಾದ ಸದಾನಂದ ಶೇಟ್, ಲಕ್ಷ್ಮೀನಾರಾಯಣ, ಶಾಂತಪ್ಪ ಗುಡಿಗಾರ್ ಸೇರಿದಂತೆ ಇತರರ ಸಹಾಯದಿಂದ ಕೆತ್ತನೆ ಮಾಡಿ ವಿಗ್ರಹಕ್ಕೆ ಅತ್ಯಂತ ಸುಂದರ ರೂಪ ಕೊಟ್ಟವರು ಎಂದು ತಿಳಿದು ಬಂದಿದೆ. ಇದಕ್ಕೆ ಉದಾಹರಣೆ ಎಂಬಂತೆ ಮಾರಿಕಾಂಬಾ ದೇವಿ ವಿಗ್ರಹವನ್ನು ಕೆತ್ತನೆ ಮಾಡಿರುವ ಕೆಲಸದಲ್ಲಿ ಅಂದು ತೊಡಗಿಕೊಂಡಿದ್ದ ಸದಾನಂದ ಶೇಟ್ ಮತ್ತು ಲಕ್ಷ್ಮೀನಾರಾಯಣ ಇಂದಿಗೂ ಕೂಡ ಇದ್ದಾರೆ. ಆದರೆ ಇತ್ತೀಚಿನ ಮಾರಿಕಾಂಬಾ ಸಮಿತಿಗಳು ಅವರನ್ನು ಗೌರವಿಸದೇ ಇರುವುದು ವಿಪರ್ಯಾಸ. ಆದರೂ ಜಾತ್ರೆ ಸಮಯದಲ್ಲಿ ಅಮ್ಮನವರ ದರ್ಶನಕ್ಕೆ ಈ ಕಲಾವಿದರು ಕೂಡ ಎಲ್ಲರಂತೆ ಸರತಿ ಸಾಲಿನಲ್ಲಿ ನಿಲ್ಲುವ ಪರಿಸ್ಥಿತಿ ಇದೆ. ಈಗ ಇಳಿವಯಸ್ಸಿನಲ್ಲಿರುವ ಇವರ ಕೃತಿ ಇದುವರೆಗೂ ಕೋಟಿಗೂ ಹೆಚ್ಚಿನ ಭಕ್ತರು ದರ್ಶನ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಸ್ವಾಭಿಮಾನಿ ನ್ಯೂಸ್ ಮಾರಿಕಾಂಬಾ ದೇವಿ ವಿಗ್ರಹ ರಚನೆ ಮಾಡುವಲ್ಲಿ ಅಂದು ತೊಡಗಿಕೊಂಡಿದ್ದ ಸದಾನಂದ ಶೇಟ್ ಅವರನ್ನು ಸಂಪರ್ಕಿಸಿ ವಿವರ ಪಡೆದಿದ್ದು ಹೀಗೆ. ನಮಸ್ಕಾರ ಹಿರಿಯ ಕಲಾವಿದರಿಗೆ. ತಮ್ಮ ಹೆಸರು ಏನಂತ ಗೊತ್ತಾಗಿಲ್ಲ. ಓಕೆ, ನೀವು ಮಾರಿಕಾಂಬಾ ವಿಗ್ರಹವನ್ನು ಸಾಗರದ ಮಾರಿಕಾಂಬಾ ವಿಗ್ರಹವನ್ನು ಮಾಡಿದಿರಿ ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ಕಿತ್ತು. ಮಾರಿಕಾಂಬಾ ವಿಗ್ರಹವನ್ನು ಅಂದರೆ ಸಾಗರದ ಮಾರಿಕಾಂಬಾ ವಿಗ್ರಹ ಏನು ಇವತ್ತು ಪೂಜೆಗೊಳ್ತಾ ಇದೆ, 3 ವರ್ಷಕ್ಕೊಂದ್ಸರಿ ಜಾತ್ರೆ ನಡೀತಾ ಇದೆ, ಆ ವಿಗ್ರಹವನ್ನು ಮಾಡಿದವರು ಯಾರು? ವಿಗ್ರಹ ನಮ್ಮ ಗುರುಗಳಾದ ಮಂಜಪ್ಪನವರು. ಯಾವ ಊರು ಅವ್ರದ್ದು? ಶಿರ್ಸಿ. ಶಿರ್ಸಿ. ನಾನು ಅವ್ರ ಜೊತೆಗೆ ಕೆಲಸ ಮಾಡಿದ್ದೀನಿ. ಓಕೆ, ನಾವು ಅವ್ರ ಕೆಲಸ ಮಾಡಿದ್ದೀನಿ ನಾನು. ಏನು ನಿಮ್ಮ ಗುರುಗಳವರು? ಗುರುಗಳವರು, ನಮ್ಮ ಗುರುಗಳು. ಮೊದಲು ಎಲ್ಲಿ ಮಾಡಿದ್ರಿ ಇದೇ ರೀತಿ? ಮಳಿಗೆ ಒಳಗೆ ಮಾಡಿದ್ವಿ. ಮಳಿಗೆಯಲ್ಲಿ ಮಾಡಿದ್ವಿ. ಮಳಿಗೆ ಫಸ್ಟ್ ಮಳಿಗೆ ಒಳಗೆ ಮಾಡಿದ್ದು. ಮಳಿಗೆಯಲ್ಲಿ ಮಾಡಿದ್ದಕ್ಕೆ ಅಲ್ಲಿ ಅನುಭವ ಇದೆ ನಿಮಗೆ. ಹೌದು, ಅನುಭವ. ನೀವು ಎಷ್ಟು ವಯಸ್ಸಿರ್ಬೋದು ನಿಮ್ಗೆ ಆ ಮಳಿಗೆಯಲ್ಲಿ ಕೆಲಸ ಮಾಡಬೇಕಾದ್ರೆ? ಮಳಿಗೆ ಕೆಲಸ ಮಾಡ್ಬೇಕಾದ್ರೆ ಒಂದು 20 ವರ್ಷ 22 ವರ್ಷದೊಳಗೆ. ಈಗ ನಿಮ್ಗೆ ಎಷ್ಟು ವಯಸ್ಸು? ನಮಗೀಗ 84 ವರ್ಷ ನಡೀತಾ ಇದೆ. ನಿಮಗೆ ಸಾಗರದ ಮಾರಿಕಾಂಬಾ ವಿಗ್ರಹವನ್ನು ಮಾಡಿಕೊಡ್ಬೇಕು ಅಂತ ಆಗಿನ ಕಮಿಟಿಯವರು ನಿಮಗೆ ನಿಮ್ಮ ಗುರುಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಹೌದು. ಗುರುಗಳು ಬಂದು ಇಲ್ಲಿ ಮಾರಿಕಾಂಬಾ ವಿಗ್ರಹವನ್ನು ಮಾಡಬೇಕು ಅಂತ ಹೇಳಿ ತಯಾರಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೇಗಿತ್ತು? ಯಾರು ಮಾಡಿದ್ದದು? ಇದು ನಾವು ಗುರುಗಳು ಸೇರಿ ಮಾಡಿದ್ದು. ಯಾರ್ಯಾರು ಇದ್ರು ಅಂದಾಜು? ಲಕ್ಷ್ಮಣ ಅಂತ ಒಬ್ಬ ಇದ್ದ. ಇದಾರ ಅವ್ರೀಗ? ಇದ್ದಾರೆ ನಾನು. ಹಿಡಿದಿದ್ರು, ಅದು ಭಸ್ಮಾಗ ಹೋಗಿತ್ತು ಅಂತ ಹೇಳಿದ್ವಲ್ಲ, ಅದೆಲ್ಲ ನಾವು ಮರಗಿರ ತಂದ್ಕೊಂಡು ಸಿಗಲಿ ಮಾಡಿ ಮಾಡಕ್ಕೆ ಶುರು ಮಾಡಿದ್ವಿ. ಕಡೆಗೆ ಅಲ್ಲಿಂದ ಹುಂಚಟ್ಟಿಗೊಪ್ಪ ಅಲ್ಲೊಂದು ಹಂಗಲಿ ಹೋಗ್ಬೇಕಾದ್ರೆ ಅಲ್ಲೇ ಅಲ್ಲೊಂದು ಮನೆ 6 ತಿಂಗಳು ಒಂದು ಕಡೆಗೆ ಇರ್ತಿತ್ತು ಅದು. ನಾನು ಸೈಕಲ್ ಮೇಲೆ ಹಂಗಲಿ ಹೋಗಿ ಪಾಲಿಶ್ ಬಾಟ್ಲಿ ಅದು ಇದು ತಟ್ಟಿದ್ದೆ, ಅದು ನೋಡ್ಕೊಂಡ್ಬರ್ತಿದ್ದೆ. ಅದು ಏನಾಗ್ತದೆ, ಒಂದು ಸಹ ಪೂಜಾರಿ ಕದಾಕೊಂಡ್ಬಿಡ್ತಿದ್ದ, ನಾವು ನೋಡ್ತೀವಿ ಅಂತ. ಅಂಥ ಟೈಮಿಗೆ ನೋಡ್ಕೊಂಡ್ಬಂದು ಇವ್ರಿಗೆ ಕರ್ಕೊಂಡು ಹೋದೆ, ನಮ್ಮ ಮನ್ಯಾತಪ್ಪನವ್ರಿಗೆ ಕರ್ಕೊಂಡು ಹೋದೆ. ಬರ್ರಿ ನೋಡೋಣ ಅಂತ ಕರ್ಕೊಂಡು ಬಂದ್ಕೊಂಡು ಕೈಗೆ ಎಲ್ಲ ನೋಡಿ ಕುಂತ್ಕೊಂಡ್ಬಿಟ್ರು ನಮ್ಮ ಗುರುಗಳು. ಏನು ಚೆನ್ನಾಗಿ ಮಾಡಿ ಸದಾಂಡ, ಏನು ಚೆನ್ನಾಗಿ ಮಾಡಿದಾರ ಮರ್ಯ ಅಂದ್ಕೊಂಡು ನೋಡ್ರಿ ಬಂದು ಬಾಗ್ಲಾಕ್ತೀನಿ ನೋಡ್ರಿ ಅಂದೆ ನಾನು. ನೋಡ್ಕೊಂಡ್ಬಂದು ಅದೇ ನೋಡ್ಕೊಂಡು ಬಂದು ಅದೇ ಮನೆ ಕೈ ಮಾಡಿ ಮಳ್ಗಿ ಮಾರಿ ಕೈಯ ಮಾಡಿದ್ವಿ ನಾವು. ಕೈಗೆ ಎಲ್ಲ ಅದೇ ಮಾರಿ ಕೈ ಹಂಗಿತ್ತು ಅದೇ ಥರ ಮಾಡಿ ನಿಂತಿದ್ದು ಮಾರಿ ಅದು 6 ತಿಂಗಳು ಒಂದು ಕಡೆ ಡೊಳ್ಳೇಶ್ವರ, ಒಂದು ಹೊಂಚಟ್ಟಿಕೊಪ್ಪ ಅಲ್ಲಿ ಇರ್ತಿತ್ತು ಅದು. ಅದು 6 ತಿಂಗಳು ಒಂದೊಂದು ಊರಿಗೆ ಇರ್ತಿತ್ತು ಅದು. ಅದು ನೋಡ್ಕೊಂಡ್ಬಂದು ನಮ್ಮ ಗುರುಗಳಿಗೆ ಕರ್ಕೊಂಡಿದ್ವಿ. ನಡ್ಕೊತ ಹೋಗಿದ್ವಿ ನಾವು. ನೋಡ್ಕೊತ ಹೋಗಿ ನೋಡಿ ಅವ್ರಿಗೆ ಭಾರಿ ಖುಷಿ ಆಯ್ತು. ನೋಡು ಸರ್ ಅಂತ ಹೆಂಗೆ ಮಾಡ್ಯಾರ ಕೈಗೆಲ್ಲ, ನಾವು ಹೀಗೆ ಮಾಡ್ಬೇಕು ಕೈ, ನಾವು ಇದೇ ಥರ ಕೈಯ ಮಾಡಬೇಕು ಅಂತ ಅದೇ ಥರ ಕೈ ನಾವು ಮಳಿಗೆ ಮಾರಿ ಬಂದು ನಾವು ಮಾಡಿದೆ. ಈಗ ಯಾರು ಇಲ್ಲೇ ಒಬ್ರು ಹಿಡಿದಿದ್ರು,
ಅವರು ಕೊಪ್ಪದಲ್ಲಿ ಚಿಕ್ಕಮ್ಮ ಅಂತ ಒಂದು ಇದ್ದಾರೆ ಸಂಬಂಧಿಕರು ರಿಲೇಷನ್ ಅವರು. ಚಿಕ್ಕಮ್ಮ ಅಂತ ಹೇಳಿದ್ದು ಅವ್ರು ಈ ಮಣ್ಣಪ್ಪನವರು ಅಂತ ಹಿಡಿದಿದ್ರಲ್ಲ, ಅವ್ರು ಹಿಡಿದ ತಕ್ಷಣ ಅವ್ರಿಗೆ ಕೊಡಬೇಡ, ಅವ್ರು ಏನು ಬರಲ್ಲ, ಶಿಷ್ಯೊಳಗೆ ನಮ್ಮ ಅಣ್ಣ ಇದ್ದಾನೆ, ಮಣ್ಣಪ್ಪ ಅವ್ರಿಗೆ ಹೇಳ್ರಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಹೇಳಿ ಅವರು ಎಲ್ಲ ಹೇಳಿದರು. ಹೇಳಿದ ತಕ್ಷಣ ಕಡೆಗೆ ಶಿಷ್ಯಿಂದ ಇಲ್ಲಿ ನಮ್ಮ ಇದು ಸಾಗರದಿಂದ ಎಲ್ಲರೂ ಕಾರ್ ಉಟ್ಕೊಂಡು ನಮ್ಮ ಮನೆ ಬಾಗಿಲಿ ನಿಲ್ಲಿಸಿದ್ರು. ನಾನು ದೇವ್ರ ಪೂಜೆ ಮಾಡ್ತಾ ಇದ್ದೆ. ಕಡೆಗೆ ಸದಾನಂದವ್ರ ಮನೆ ಯಾವ್ದ್ರಿ, ಸದಾನಂದವ್ರ ಮನೆ ಯಾವ್ದ್ರಿ ಕೇಳಿದ್ರು. ನಾನು ದೇವ್ರ ಪೂಜೆ ತಕ್ಷಣ ಮತ್ತೆ ತಡ ಎಲ್ಲ ಮಾಡಿ ಎಲ್ಲ ಇದು ಮಾಡ್ಕೊಂಡು ಹೋಗಿ ತೋರಿಸ್ದೇವರಿಗೆ ಅಲ್ಲೆಲ್ಲ ಹೋಗಿ ತೋರಿಸಿ ನೋಡ್ಕೊಂಡು ನೀವು ನಮ್ಮಲ್ಲಿ ಕೆಲಸ ಬೇಕು, ನಮ್ಮದು ಮಾಡಬೇಕು, ಇದೇ ಥರ ಮಾಡಬೇಕು, ನಮ್ಮ ಸಾಗರದು ಇವರು ಎಲ್ಲ ಬಂದು ಕಾಂಗ್ರೆಸ್ ಸೀತಾರಾಮಪ್ಪನವರು, ದೇವಪ್ಪನವರು, ನೀಲಪ್ಪನವರು, ಸುಮಾರು ಜನ ಬಂದಿದ್ರು. ಅವ್ರ ಹೆಸರು ಐತಪ್ಪ, ಅವ್ರು ಸುಮಾರು ಜನ ಬಂದು ನೆನಪಲ್ಲ ಹಾರೋಗಿತ್ತು. ಅವ್ರು ಬಂದ್ಕೊಂಡು ನಮ್ಮಲ್ಲಿ ಬಂದು ಮಾಡಿರಿ, ನಿಮ್ಗೆ ಏನು ಬೇಕಾದ್ರೆ ಸವಲತ್ತು ಕೊಡ್ತೇವೆ ನಾವು ಅಂತ ಹೇಳಿದ್ರು. ನಮಗೆ ಬಂದು ಹಾಗೆ ಮಾಡಿದ್ರು ಪಾಪ. ಅವಾಗೆಲ್ಲ ಇದೆಲ್ಲ ಮಿಷಿನ್ ಕಟಿಂಗ್ ಯಾವುದು ಇರಲಿಲ್ಲ, ಕೈಯಿಂದಾನ ಮಾಡಬೇಕು. ನಾನು ಬಂದ ತಕ್ಷಣ ನಾನು ಬಿಡಲೇ ಇಲ್ಲ. ಒಂದು ಮತ್ತೆ ಹಚಾರನೇ ಇಲ್ಲ. ಕಡೆಗೆ ಅಲ್ಲೊಂದು ಮತ್ತೂರು ಅಂತ ಬಂತಿದ್ದೆ, ಮತ್ತೂರು ಅಂತ ಕೊಡ್ಲಿಸ್ಕೊಂಡ್ಬಂದಿದ್ವಿ. ಇಷ್ಟು ದಪ್ಪ ನಾಟ ಪೇಸ್ ಇದೆಯಲ್ಲ, ಮೊದಲು ರಫ್ ಮಾಡಿದೆ. ರಫ್ ಮಾಡಿದ ತನಕ ನಾನು 200 ಕ್ಯಾಂಡಿಲ್ ಬಲ್ಪ್ ಹಾಕೊಡ್ತಿದ್ರು. ಕಡೆಗೆ ಅಲ್ಲೇ ಮಲ್ಕೊಳ್ತಿದ್ದೆ. ಕಿಟಕಿ ಒಳಗೆ ನಿಂಬೆ ಹಣ್ಣು ಬೀಳ್ತಾವೆ. ಈ ಥರ ಆಯ್ತು. ಕಡೆ ಹೇಳಿದೆ ನಮ್ಮ ಗುರುಗಳಿಗೆ, ಕೆಟ್ಟ ಜನ ನೀನು ಹೆಸರುಬೇಡ, ನೀನು ಹಂಗೆ ದೇವಪ್ಪನವ್ರು ಹೇಳಿದ್ರು, ಹೆಸರುಬೇಡ ನೀನು, ಕಡೆಗೆ ಇದು ಮಾಡಿರಿ ಅಂತ ಪದ್ಯ ಮಾಡಿಕೊಟ್ರು ನನಗೆ. ಅಲ್ಲೇ ಮಲ್ಕೊಳ್ಳೋದು, ಅದೇ ಕೆಲಸ ಮಾಡಿದ್ವಿ. ಕಡೆ ಕೈ ಎಲ್ಲ ರಪ್ಪು ಇಷ್ಟಿದ್ದು ನಾಟದಾಗೆ ಒಂದು ಕೈ ಮಾಡಿದ್ದು. ಕೈ ಎಷ್ಟು ದಪ್ಪ ಇದ್ದಾವೆ ಗೊತ್ತೈತೆ ಸರ್, ನೋಡ್ತಾ ಇಲ್ಲ ಅಷ್ಟು ಕೈ ಒಂದು ನಾಟದೊಳಗೆ ರಪ್ಪು ಮಾಡಿ ಕೈ ಮಾಡಿದ್ವಿ ನಾವು. ಅಲ್ಲ ಡ್ರಾಯಿಂಗ್ ಅವ್ರು ಏನಪ್ಪ ಡ್ರಾಯಿಂಗ್ ಅಂದರೆ ಅವ್ರ ಮನ್ಸಿನೊಳಗೆ ಬಂದಿದ್ದೇ ಮಾಡ್ಕೊಂಡ್ಬಿಡ್ತಿದ್ರು. ಮನಸ್ಸು ಹೆಂಗೈತಿ ಅದು ಮೂರು ಬಂದ ತಕ್ಷಣ ಹಂಗೆ ಮಾಡಿಬಿಡ್ತಿದ್ರು. ಅವ್ರು ರಫ್ ಮಾಡಕ್ಕೆ ಹೋಗ್ತಿದ್ರು. ನಾವು ರಫ್ ಮಾಡಿ ಕೊಟ್ಟಿದ್ವಿ. ಹಂಗೆಲ್ಲ ಮಾಡಿ ನೋಡೋ ಸಂದ ಇದು ಮಾಡಿ ಅಂತ ನಮ್ಗೆ ಹೇಳ್ತಿದ್ರು. ಕೈಗಿದ್ದು ಎಲ್ಲ ನಾವು ಬೆಳ್ಳಿಗೆಲ್ಲ ನಾವೆಲ್ಲ ಬಿಡಿಸಿ ಒಂದು ಮಾಡಿ ತೋರಿಸ್ತಿದ್ರು. ಅದೆಲ್ಲ ತೋರಿಸಿದ್ವಿ. ಮತ್ತು ಶಿವ ಒಂದು ಐತೆ ನೋಡಿದ್ರು, ಅದೊಂದು ರಫ್ ಮಾಡಿ ಅದು ಮಾಡಿದ್ವಿ ನಾವು. ಶಿವ ಮಾಡಿದ್ವಿ. ಕಡೆಗೆ ಲಕ್ಷ್ಮಣ ನಾನು ಸೇರಿ ಅವರು ಪಾಪ ಅಲ್ಲೇ ಇಲ್ಲೇ ಸ್ವಲ್ಪ ಲೇಸಾಗಿತ್ತಲ್ಲ, ಲಕ್ಷ್ಮಣ ನಾನು 2 ದಿನ ಸೇರಿ ಮಾಡಿಸಿದ್ದೆ. ಈಗ ಸಾಗೆ ಹೆಚ್ಚು ಕಮ್ಮಿ ಒಂದು ವರ್ಷದ ಮೇಲೆ ವರ್ಷದ ಹತ್ತಿರ ಬಂದಿತ್ತು. ಒಂದು ವರ್ಷದ ಮೇಲೆ ಆಗ್ತಿತ್ತು ನೋಡ್ರಿ ಒಂದು ಕೆಲಸ ಮಾಡಿದ್ದು. ನಾವು ಹೆಂಗೆ ಮದುವೆಗಿದ್ದು ಏನಿಲ್ಲ ನಮ್ಮ ಅವಾಗ, ಎಂಥದ್ದು ಇಲ್ಲ. ಅದು ನಾನು ಬರ್ತಿದ್ದೆ ಹಣ್ಕೆ ಅಲ್ಲೇ ಹೋದ ಕಳೆದ ಜಾತ್ರೆಗೆ ಬಂದಿದ್ದೆ. ಇದೇ ಈ ಸರ್ಟಿಫಿಕೇಟ್ ತೊಗೊಂಡು ಬಂದಿದ್ದೆ. ಬಂದು ಹೀಗೆ ನಮ್ಗೆ ಒಂದು ಇದು ಕೊಡ್ರಿ ಹಣ್ಕಾಯಿ ಮಾಡ್ಸೋಕ್ಕೆ, ನಮ್ಮ ಈ ಕೆಲಸ ಮಾಡಿದವರು ಅಂತ ಹೇಳಿದರೆ ಕಿವಿಗೆ ಅವ್ರಿಗೆ ಕೇಳ್ರಿ, ಇವ್ರಿಗೆ ಕೇಳ್ರಿ ಅಂತಾರೆ. ಕುಂತು ಬೇಜಾರಾಯ್ತು. ಕಡೆಗೆ ಬಂದು ವಾಪಸ್ ನಾನು ಯಾರು ನಮಗೆ ಲಕ್ಷಕ್ಕೆ ತೊಗೊಳ್ಳಿಲ್ಲ. ಇಷ್ಟು 2 ಲಕ್ಷಕ್ಕೆ ತೊಗೊಳ್ಳಿಲ್ಲ. ಕಡೆಗೆ ಇವರು ಹೋದ ವರ್ಷ ಬಣ್ಣ ಮಾಡ್ತಾ ಇದ್ರು. ಬಣ್ಣ ಮಾಡಿ ನೋಡುವ ಸಾಧಾರಣ ಬಾ ಅಂತ ಕರೆಸಿದ್ರು. ನಾವು ಹೋಗಲಿಲ್ಲ, ಬಂದ್ಬಿಟ್ಟೆ. ಬಣ್ಣ ಮಾಡ್ತಿದ್ರು ಇವಾಗ ಲೇಡೀಸ್ ಎಲ್ಲ ಸೇರ್ಕೊಂಡು. ಈಗ ಹೇಗೆ ಅನ್ಸುತ್ತೆ ನೀವು ಮಾಡಿದ ವಿಗ್ರಹ ಇನ್ನೂ ಪೂಜೆಗೊಳ್ತಾ ಇದೆ? ಹೌದೌದು. ಇವತ್ತು ಲಕ್ಷಾಂತರ ಜನ ಇವತ್ತು ನೋಡ್ತಾ ಇದ್ದಾರೆ. ಹೇಗೆ ಅನ್ಸುತ್ತೆ ನಿಮಗೆ? ಭಾಳ ಖುಷಿ, ನಾವು ಭಾಳ ಖುಷಿ ಸಂತೋಷ ಆಗ್ತಿದೆ. ನಾವು ಭಾಳ ಸಂತೋಷ ಆಗ್ತಾಯಿದ್ವಿ. 2 ಜನ ಬರ್ತಾರೆ. ಆದರೆ ನಮಗೆಲ್ಲಿ ಜಾತ್ರೆಗೆ ಹೋಗ್ಬೇಕಾದ್ರೆ ಈಗ ಕ್ಯೂನಲ್ಲಿ ನಿಲ್ಲಿಸಿರ್ತಾರೆ. ನಾವು ಅಂಥದ್ರೊಳಗೆ ಹೇಳಿದ್ವಿ, ನೋಡಿರಿ ನಾವು ವಿಗ್ರಹ ರೆಡಿ ಮಾಡಿದವರು, ನಾವು ನಾವೆಲ್ಲ ಬರ್ತೇವೆ, ನಮ್ಮ ಸ್ವಲ್ಪ ಬಿಡ್ರಿ ಅಂದರೆ ಒಬ್ಬರು ಇಲ್ಲ, ಇಬ್ಬರು ಬಿಡ್ತಾ ಇಲ್ಲ. ಮತ್ತು ಅವ್ರ ಹತ್ರ ನಾವೇ ಮಾಡೋದು. ಅಲ್ಲಿ ಒಳಗೆ ಹೋದರೆ ಯಾರು ಮಾತಾಡಿದ್ರೆ ಹೋಗ್ರಿ ಹೇಳಿ ಏನು ಬಿಟ್ಟು ಇದೇ ನಿಗನೇ ತೊಗೊಳ್ತಿರಲ್ಲ. ಅವಾಗ ಇದೇನು ಮಾಡ್ತೀವಿ, ಯಾವಾಗ ಬೇಕಾದ್ರೆ ಹೋಗಿ ಹಣಕಾಯಿ ಮಾಡಿಸ್ಕೊಂಡು ಬರ್ತಿದ್ವಿ ನಾವು. ಬಿಟ್ಟಿದೆ ಇದೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದು ಸಾಗರದವರೇ ಕೊಟ್ಟಿದ್ದ? ಸಾಗರದವ್ರು ಕೊಟ್ಟಿದ್ದಾರೆ. ಕಮಿಟಿ ಓಮನ್ ಸಿಂಗ್ ಅಂತ. ಅಮ್ಮನ್ ಮಾಡ್ತಾ ಇದ್ದೇವೆ. 16 ಕೈ, ತಾಲೂಕು ಮುಂಡಗೋಡು, ಮಳಿಗೆ, ಹುಬ್ಳಿ ರೋಡ್. ಅದು ಅಲ್ಲಿಂದ ಇದು ಈ ಮಾರಿಮಣ್ಣ ಮಾಡಿ ನೋಡ್ಕೊಂಡ್ಬಿಟ್ಟು ಅವ್ರು ನಮ್ಮ ಸಾಗರದವರೆಲ್ಲ ಕಮಿಟಿ ಜನ ಬಂದು ನಮ್ಮಲ್ಲಿ ಮಾಡಿಕೊಡ್ರಿ ಅಂತ ನಮ್ಮನ್ನ ಹೇಳಿ ಕರ್ಕೊಂಡು ಕರ್ಸಿದ್ರು ನಮಗೆ. ನಾವು ಅಲ್ಲಿ ಬಂದ್ಕೊಂಡು ಇಲ್ಲ ಮರ ಇಲ್ಲ ಎಲ್ಲ ಕೊಯ್ದು ಹಾರ ಹಿಡಿದು ಎಲ್ಲ ಕೊಯ್ಸ್ಕೊಂಡ್ಬಂದು ಶುರು ಮಾಡಿದ್ವಿ ಕೆಲಸ. ಇಲ್ಲಿ ಕೆಲಸ ಮಾಡಿದಂತಕ್ಕಂಥ ನಮ್ಮ ಗುರುಗಳು ಜಡೆ ಮಂಜಾತಪ್ಪನವರು, ಅವ್ರ ತೆಳಗೆ ನಾನು ಇದ್ದೀನಿ, ಸದಾನಂದ ಅಂತ. ನಮ್ಮ ಎದುರಿಗಿದ್ದವರು ಲಕ್ಷ್ಮೀನಾರಾಯಣ. ಕಡೆಗೆ ನಮ್ಮ ಗುರುಗಳು ಆಗ್ತಂಥ ಶಾಂತಪ್ಪನವರು, ಈ ಶಾಂತಪ್ಪನವರಂತೂ ಬಂದು ಅವರು ಇದ್ದಾರೆ. ಅವರು ಮೂಲ ಜಡೆಯಿಂದ ಬಂದವರು. ಅವರು ನಾವೀಗ ವಾಸವಾಗಿದ್ದು ಶಿರ್ಸಿಯೊಳಗೆ. ಅವರ ನಮ್ಮ ತಂದೆಯವ್ರ ಜೊತೆಗೆ, ನಮ್ಮ ತಂದೆಯವರು ಈಗಿಲ್ಲ, ಕಾಲವಾಗಿ ಹೋಗಿದ್ದಾರೆ. ಅವ್ರ ಜೊತೆಗೆ ಅವರ ಶಿಷ್ಯಂದಿರಿದ್ದಾರೆ. ಅವರು ಇವರು ಸದಾನಂದ ಸೇಠ್ ಅಂತೇಳಿ. ಅವರಿಗೆ ಪೂರ್ಣವಾಗಿ ವಿವರ ಇದೆ ಗೊತ್ತಾಗಿದೆ. ನಮ್ಮ ತಂದೆಯವ್ರ ಜೊತೆಗೆ ವರ್ಕ್ ಮಾಡಿದ್ದಾರೆ ಅವರು. ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತರು. ಇಂದಿರಾ ಗಾಂಧಿ ಅವರದ್ದು ಫೇಸ್ ಮಾಡಿ
ಅದನ್ನು ದಿಲ್ಲಿಗೆ ಕಳಿಸ್ಬಿಟ್ಟು ಅದನ್ನ ಅವ್ರಿಂದ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದಾರೆ. ಹಾಗಾಗಿ ನನ್ನ ಹೆಸರು ದೀಪಕ್ ಅಂತ, ನನ್ನ ಒರಿಜಿನಲ್ ಹೆಸರು ದಿವಾಕರ್ ಅಂತ. ನಾವೆಲ್ಲ ಇವತ್ತು ಒಂದು ನಮ್ಮ ಸೌಭಾಗ್ಯ ಅಂತಂದರೆ ಇವತ್ತು ಮಾಡಿದಂಥ ವ್ಯಕ್ತಿ ಇಲ್ಲ, ಆದರೆ ಅವ್ರು ಮಾಡಿದ ಕಲಾಕೃತಿ ಕೋಟ್ಯಾಂತರ ಜನ ಬಂದು ನೋಡ್ತಾ ಇದ್ದಾರೆ. ನಮಗೆ ಒಂದು ಖುಷಿ ಸಂಗತಿ ಅಂತಂದರೆ ಇವತ್ತು ಜಡೆ ಮಂಜಪ್ಪನವ್ರನ್ನ ಅಂದರೆ ದೈವ ಪುರುಷರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂತಂದರೆ ಅವ್ರು ಮಾಡಿದ ಆ ಕಲಾಕೃತಿ ನೋಡಿದ್ರೆ ಸಾವಿರಾರು ಜನ ಬಂದು ಕಣ್ ತುಂಬಿಕೊಂಡು ನೋಡ್ಕೊಂಡು ಹೋಗ್ತಾರೆ. ಆದರೆ ನಮ್ಗೆ ಇವತ್ತು ಅವ್ರು ನೋಡೋಂಥ ಸೌಭಾಗ್ಯ ಇಲ್ಲ. ಆದರೆ ಅವ್ರ ಜೊತೆ ಕೆಲಸ ಮಾಡಿದಂಥ ಸದಾನಂದ ಶೇಟ್ ಅವರು ನಮ್ಮ ಜೊತೆಗಿದ್ದಾರೆ, ಅದು ನಮಗೊಂದು ಖುಷಿ ಸಂಗತಿ. ಇಂಥ ಒಬ್ಬ ಕಲಾವಿದ್ರ ಜೊತೆ ಕೆಲಸ ಮಾಡಿದಂಥ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ಇವತ್ತು, ಅವ್ರನ್ನೂ ನೋಡೋಂಥ ಸೌಭಾಗ್ಯ ನಮ್ಮದು. ಜೊತೆಗೆ ಮೂಲತಃ ಅವರ ಜಡೆ ಮಂಜಪ್ಪನವರು ಅಂತ ಅವ್ರ ಹೆಸರು. ಅವರು ಮೂಲತಃ ಜಡೆಯಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು. ಅವರು ಕ್ರಮೇಣದ ನಂತರ ಸಿರ್ಸಿಯಲ್ಲಿ ಬಂದು ನೆಲೆಯಾಗಿದ್ದಾರೆ. ಸದಾನಂದ ಶೇಟ್ರು ಅವರು ಅವಾಗಿನ ಒಂದು ಇದರಲ್ಲಿ ಸುಮಾರು ಒಂದು 18ರಿಂದ 20 ವರ್ಷ ಇರ್ಬೋದು. ಅವರು ಆ ಕಲಾ ಆಸಕ್ತಿ, ಆ ಕಲೆ ಕಲಿಬೇಕು ಅನ್ನೋ ಒಂದು ಆಸಕ್ತಿ, ಹಾಗೆ ಜಡೆ ಮಂಜಪ್ಪನವ್ರ ಜೊತೆಗೆ ಇವರಿಗೆ ಅವ್ರ ಜೊತೆಗೆ ಕೆಲಸ ಮಾಡೋಂಥ ಒಂದು ಸೌಭಾಗ್ಯ. ಇವತ್ತು ಅವ್ರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡಿದಂಥದ್ದು ಮಳಿಗೆಯಲ್ಲಿ ನಿದರ್ಶನ. ಇವತ್ತು ಮಳಿಗೆಯಲ್ಲಿ ಇರ್ತಕ್ಕಂಥ ಮೂರ್ತಿ ಎಲ್ಲರೂ ಮೂರ್ತಿ ಮಾಡ್ತಾರೆ, ಆದರೆ ಇವ್ರು ಮಾಡಿರ್ತಕ್ಕಂಥ ಮೂರ್ತಿಯಲ್ಲಿ ವೈಶಿಷ್ಟ್ಯತೆ ಏನಂತಂದರೆ ಮೂಗಿನ ಒಳಗಡೆ ಒಂದು ನತ್ತು ಬರ್ತದೆ, ಅದು ಒಂದೇ ಮರದಲ್ಲಿ ಮಾಡಿದ್ದಾರೆ, ಅದರಲ್ಲೇ ಕೆತ್ತಿದ್ದಾರೆ. ಅದು ಯಾವುದು ಸಪ್ರೇಟ್ ಮಾಡಿ ಹಾಕಿರ್ತಕ್ಕಂಥದ್ದಲ್ಲ. ಹಾಗೆ ಕಿವಿಯಲ್ಲಿರ್ತಕ್ಕಂಥ ಬುಗುಡಿ, ಹಾಗೆ ಅದರದ್ದು ಒಂದು ಸ್ಟ್ರಕ್ಚರ್, ಒಂದು ಮಧ್ಯದಲ್ಲಿ ಒಂದು ಮಧ್ಯ ಕೋಲ್ ಬರುತ್ತೆ, ಆ ಮಧ್ಯ ಕೋಲದಲ್ಲಿ ಆ ಮೂರ್ತಿನೆಲ್ಲ ಫಿಟ್ ಮಾಡ್ತಾ ಬರ್ತಾರೆ. ನಮಗೆಲ್ಲ ಒಂದು ಖುಷಿ ಸಂಗತಿ ಅಂದರೆ ಅವ್ರ ಜೊತೆ ಕೆಲಸ ಮಾಡಿದಂಥ ಏನು ಶಿಷ್ಯಂದಿರಿದ್ದಾರೆ, ಇವರು ನಮಗೆಲ್ಲ ಒಂದು ಉತ್ಪ್ರೇಕ್ಷೆ. ಅಂದರೆ ನಮಗೆ ಈ ಥರದ್ದೊಂದು ಅಮ್ಮನವರು ಈ ಥರ ಮಾಡಿದ್ದಾರೆ, ಅದು ನೀವು ಬಣ್ಣ ಮಾಡಿ ಅಂತೇಳಿ ನಮಗೆಲ್ಲ ಹೋಗಿ ನಮಗೆ ಅದಕ್ಕೆ ಅದ್ರ ಬಗ್ಗೆ ಆಸಕ್ತಿ ಕೊಟ್ಟು ನಾವು ಅಲ್ಲಿ ಹೋಗಿ ಬಣ್ಣ ಎಲ್ಲ ಮಾಡಿ ಬಂದಿದ್ದೀನಿ. ಆ ಮೂರ್ತಿನ ನೋಡಿದಾಗ ನಂಗೆ ಅನಿಸ್ತು, ನಮ್ಗೆ ಅದು ಅವ್ರು ಮಾಡಿರ್ತಕ್ಕಂಥ ಮೂರ್ತಿ ನಮಗೆ ಬಣ್ಣ ಮಾಡ್ಲಿಕ್ಕೆ ಸಿಕ್ತು ಅನ್ನೋದೇ ನಮ್ದೊಂದು ಪುಣ್ಯ. ಇವತ್ತು ನಾವು ಅವ್ರನ್ನೆಲ್ಲ ಸ್ಮರಿಸಬೇಕು. ಅವರು ಗುಡಿಗಾರ ಸಮಾಜದಲ್ಲಿ ಹುಟ್ಟಿ ಈ ಸಮಾಜವನ್ನು ಇವತ್ತು ಅಜರಾಮರವಾಗಿ ಉಳಿಸ್ಕೊಟ್ಟಿದ್ರಂತ ಅವ್ರು ಮಾಡಿದಂಥ ಕಲಾಕೃತಿ. ಬರೀ ಅವರು ಮಾರಿಕಾಂಬೆ ಒಂದೇ ಅಲ್ಲ, ಗೋವಾದಲ್ಲಿ ಇರ್ತಕ್ಕಂಥ ಕೃಷ್ಣಾರ್ಜುನ ರಥ, ಅದರಲ್ಲಿ 2 ವಿಷಯನ ನಾನು ನೋಡಿದೆ. ನಾನು ಗೋವಾಕ್ಕೆ ಹೋದಾಗ ಅಲ್ಲಿ ನೋಡಿದೆ, ಕೃಷ್ಣ ಒಂದು ಹಸನ್ಮುಖಿ, ಅವನ ಒಂದು ತುಟಿ ಇದರಲ್ಲಿ ಹಸನ್ಮುಖಿ ನಗಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅರ್ಜುನ ಚಿಂತಾಕ್ರಾಂತನಾಗಿ ಯುದ್ಧ ನಾನು ಹೇಗೆ ಮಾಡಬೇಕು ಅನ್ನೋದು ಆ ಫೇಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಹಾವ ಭಾವ, ಅದನ್ನು ನೋಡಿದ್ರೆ ನಮ್ಗೆ ನಿಜವಾಗ್ಲೂ ಇವತ್ತು ನಾವು ಆ ಕಲೆ ನಾವು ಮಾಡಬೇಕು, ಅವ್ರ ಥರ ನಾವು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಈಗಲೂ ನಮ್ಗೆ ಮೂಡಿ ಬರ್ತಾ ಇದೆ. ಅದ್ರ ಜೊತೆಗೆ ಒಂದು ವಿಪರ್ಯಾಸ ಏನಂತಂದರೆ, ಯಾವುದೋ ಮಾಡೋ ಕಲಾಕೃತಿನ ನಾವು ಮಾಡಿದ್ದು ಅಂತ ಹೇಳೋದಿದ್ರೆ ಅದು ವಿಪರ್ಯಾಸ. ಇವತ್ತು ಒಬ್ಬ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ. ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಯಾವಾಗ ಬಂತು ಅಂದರೆ, ಅವರು ಒಂದು ಇಂದಿರಾ ಗಾಂಧಿ ಮುಖನ್ ಮಾಡಿದರು. ಅವರು ಡೆಲ್ಲಿಗೆ ಹೋಗೋಂಥ ಸೌಭಾಗ್ಯ ಅವ್ರಿಗೆ ಇರಲಿಲ್ಲ, ಯಾಕಂದರೆ ಬಡತನದಲ್ಲಿ ಬೆಳೆದು ಬಂದವರು. ಅವರು ಆ ಒಂದು ಕಲಾಕೃತಿ ಇಂದಿರಾ ಗಾಂಧಿ ಫೇಸನ್ನು ಮಾಡಿದಾಗ ದೇವರಾಜ ಅರಸು ಪೀರಿಯಡಲ್ಲಿ ಅವರಿಗೆ ಡೆಲ್ಲಿಗೆ ಕಳಿಸಿ ಅದನ್ನು ಅವರು ಒಂದು ದುರ್ದೈವ ಏನಂತಂದರೆ, ಅವರು ಶವವಾಗಿ ಮನೆಗೆ ಅವ್ರದ್ದು ಶವ ಇತ್ತು. ಆ ಟೈಮಲ್ಲಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಪೋಸ್ಟಲ್ಲಿ ಬಂತು. ಆದರೂ ಅವರು ರಾಷ್ಟ್ರ ಪ್ರಶಸ್ತಿ ತೊಗೊಂಡ್ರು. ಇವತ್ತು ನಾವು ರಾಷ್ಟ್ರ ಪ್ರಶಸ್ತಿ ತೊಗೊಳ್ಳೋದ್ರಿಂದ ಆ ಥರದ್ದು ನಮಗೆ ಆ ಸೌಭಾಗ್ಯ ನಮ್ಗೆ ಒದಗಿ ಬರುತ್ತಿಲ್ಲ, ಗೊತ್ತಿಲ್ಲ. ಆದರೆ ಕಲೆನ ಕಲಿಬೇಕು ಅನ್ನೋದು ಅವ್ರದ್ದು ಹೇಗಿತ್ತು ಅಂತಂದರೆ, ಅವರು ಆವಾಗಿನ ಪರಿಸ್ಥಿತಿಯಲ್ಲಿ ಪೆನ್ಸಿಲ್ ಇರ್ತಿರ್ಲಿಲ್ಲ, ಕೇವಲ ಅವರ ಇಮ್ಯಾಜಿನೇಷನ್ನು, ಅವ್ರ ತಲೆಯಲ್ಲಿ ಬರ್ತಿರ್ತಕ್ಕಂಥ ಒಂದು ಚಿತ್ರಣವನ್ನು ಅವರು ರಫ್ ಹೊಡಿತಿದ್ರು. ಆ ರಫ್ ಹೊಡೆದು ಇದನ್ನು ಸದಾನಂದ ಅವರೇ, ಲಕ್ಷ್ಮೀನಾರಾಯಣವರೇ ಇದನ್ನು ನೀವು ಮಾಡಿ ಅಂತೇಳಿ ಅವ್ರಿಗೆ ಕೊಡ್ತಿದ್ರು. ಅವರು ಅದನ್ನೆಲ್ಲ ಮಾಡ್ತಿದ್ರು. ಅಂದರೆ ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ಆ ಒಂದು ಏನು ರಫ್ ವರ್ಕ್ ಇದೆಯಲ್ಲ, ಅದೇ ಅಷ್ಟು ಚೆಂದ ಇರ್ತಿತ್ತು. ಅದನ್ನು ಸಂಪೂರ್ಣವಾಗಿ ಫಿನಿಶಿಂಗ್ ಮಾಡಿದಾಗ ಅದರದ್ದು ಇವತ್ತು ನಾನು ಹೇಳ್ತೀನಲ್ಲ, ಆ ಅಮ್ಮನವ್ರು ಮಾಡಿರ್ತಕ್ಕಂಥ ಕೈಗಳಿದ್ದಾವೆ, ಆ ಕೈಗಳಲ್ಲಿ ಒಂದೊಂದು ಹಾವಭಾವಗಳಿದ್ದಾವೆ. ಅದರಲ್ಲಿ ಒಂದು ಶೇಷಶಯನದೊಂದು, ಚಕ್ರದೊಂದು, ಶಂಕುದೊಂದು, ಆ ಮಾಡಿರ್ತಕ್ಕಂಥ ಆ ಕಲಾಕೃತಿ ಐತಲ್ಲ, ಅದನ್ನು 2 ಕಣ್ಣು ಸಾಲಿಲ್ಲ. ಆದರೆ ಇವತ್ತಿನ ದಿವಸ ಅದನ್ನು ಅವರು ಆ ಕೆಲಸ ಮಾಡ್ತಾ ಇದ್ರು. ಅವಾಗಿನ ಪರಿಸ್ಥಿತಿಯಲ್ಲಿ ಅವರು ಹಳ್ಳಿಗೆ ಹೋಗಿ ಕೆಲಸ ಮಾಡ್ತಿದ್ರು. ಆ ಹಳ್ಳಿಗೆ ಹೋಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸಾಗರಕ್ಕೆ ಬಂದು ಅದಕ್ಕೆ ಬಣ್ಣ ಮಾಡಿಕೊಡೋದು, ಇದು ಮಾಡೋದು ಆಗ್ತಿರ್ಲಿಲ್ಲ. ಆ ಸಂದರ್ಭದಾಗ ಏನು ಮಾಡ್ತಿದ್ರು ಅಂದ್ರೆ, ಅವರ ತಮ್ಮದಿರು ಜಡೆ ಅಣ್ಣಪ್ಪನವರು ಮತ್ತು ಗೋಪಾಲಪ್ಪನವರು ಅಂತಿರ್ತಿದ್ರು, ಅವರಿಗೆ ನೀವು ಬಣ್ಣ ಮಾಡ್ಕೊಂಡು ಹೋಗಿ ಅಂಥೇಳಿ ಕೊಟ್ಟಿದ್ರು. ಇವತ್ತು ವಿಪರ್ಯಾಸ ಏನಂತಂದರೆ, ಅವರು ಇವತ್ತು ಏನು ಮಾಡ್ತಿದ್ದಾರೆ ಅಂದರೆ, ಈ ಕೆಲಸ ಮಾಡ್ಲಿಕ್ಕೆ ಬಂದಾಗ ಸದಾನಂದ ಶೇಟ್ ಅವರು, ಜಡೆ ಮಂಜಪ್ಪನವರು ಮತ್ತು ಲಕ್ಷ್ಮಣನವರು ಅದು ಕೆಲಸ ಮಾಡೋಕ್ಕಾಗದೆ ಓಡೋದ್ರು. ಅದನ್ನು ನಮ್ಮ ತಂದೆ ಜಡೆ ಅಣ್ಣಪ್ಪನವರು ಮತ್ತು ಗೋಪಾಲಪ್ಪನವರು ಮಾಡಿದ್ರು ಅಂತ ಹೇಳಿ ಈ ಸುಳ್ಳು ಸಂದೇಶನ ಕೊಡ್ತಾ ಇದ್ದಾರೆ. ಒಬ್ಬ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಅವರು ಮಾಡಿರ್ತಕ್ಕಂಥ ಕಲೆ, ಅವರು ನಾನು ಹೇಳ್ದಲ್ಲ, ಅವರು ದೈವ ಪುರುಷರು ಅಂತ ಹೇಳ್ತೀನಿ ನಾನು. ಅವಾಗಿನ ಪರಿಸ್ಥಿತಿಯಲ್ಲಿ ಮಿಷನರಿ ಮತ್ತೊಂದು ಏನೂ ಇರ್ತಿರಲಿಲ್ಲ, ಬರೀ ಕೈನಲ್ಲೇ ಟೂಲ್ಸ್ಗಳನ್ನು ಕೆಲವನ್ನ ಅವರೇ ಮಾಡ್ಕೊಳ್ತಿದ್ರು, ಸಿಗ್ತಿರ್ಲಿಲ್ಲ. ಕಬ್ಬಣ ಕಾಯಿಸಿ ಅದನ್ನು ಬಡ್ದು ಅದಕ್ಕೆ ಶಾರ್ಪ್ನೆಸ್ ಕೊಟ್ಟು ಅದರಲ್ಲೇ ಅದನ್ನು ಕೆಲಸ ಮಾಡ್ತಿದ್ರು.
ಅಂತ ಒಂದು ಕೆಲಸ ಮಾಡಿರ್ತಕ್ಕಂಥ, ಅದರಲ್ಲಿ ಒಂದು ಕಿರೀಟ ಇದೆ, ಆ ಮಖದ ಒಂದು ಸೈಜು 6 ಅಡಿ ಹೈಟ್ ಇದೆ. ಕಳೆದ 3 ಜಾತ್ರೆ ಹಿಂದೆ ನಾವು ಜಡೆ ಮಂಜಪ್ಪನವರು, ಅಂದರೆ ನನ್ನ ಏನು ಜಡೆ ಮಂಜಪ್ಪನವ್ರ ಮಗ 3ನೇ ಮಗ ಇದ್ದಾರೆ, ಜಡೆ ಕೃಷ್ಣ ಅಂತೇಳಿ, ಅವರಿಗೆ ನಮ್ಮ ಅಕ್ಕನ ಕೊಟ್ಟಿದ್ರು. ನಮಗೆ ಅವರು, ನಾನು ತಂದೆ ಮಾಡಿರೋದು, ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದಾಗ ಅದನ್ನು 3 ಜಾತ್ರೆ ಹಿಂದೆ ಅವ್ರಿಗೆ ಬಣ್ಣ ಮಾಡ್ಲಿಕ್ಕೆ ಕೊಟ್ಟಿದ್ರು. ಇಡೀ ಕಮಿಟಿಯವರು ನಮ್ಗೆ ಸನ್ಮಾನ ಮಾಡಕ್ಕೆ ಬಂದಿದ್ರು. ಆದರೆ ಆ ಸನ್ಮಾನಕ್ಕೆ ನಾನು ಅರ್ಹನಲ್ಲ, ಅವ್ರ ಮಗನಾದಂಥ ಸತ್ಯನಾರಾಯಣ ಅಂತವ್ರು ಹಿರೇ ಮಗ ಇದ್ದಾರೆ, ಅವ್ರಿಗೆ ಮಾಡಿ ಅಂತೇಳಿ ಅವ್ರಿಗೆ ನಾವು ಸನ್ಮಾನ ಮಾಡಿಸಿದ್ವಿ. ಆದರೆ ಅವರು ಮಾಡಿಕೊಟ್ಟಾಗ ಇಡೀ ಕಮಿಟಿಯವ್ರು ಹೊಗಳಿದ್ರು, ಇಂಥ ಚಂದ ಕೆಲಸ ಮಾಡಿಕೊಟ್ಟಿದ್ದೀರಿ ಅಂತ. ನಮಗೆ ಈಗಲೂ ಸಹ ಅವ್ರ ತಂದೆಯವ್ರು ಮಾಡಿರೋದು ಅನ್ನೋದಕ್ಕೆ ಅವ್ರ ಮಗ ಹೋಗಿ ಒಂದು ಮೊನ್ನೆ ಅರ್ಜಿ ಕೊಟ್ಟಿದ್ರು. ಆ ಸಂದರ್ಭದಾಗಿ ಅವ್ರೇನಂದ್ರು, ನಾವು ಕಮಿಟಿ ಮುಂದೆ ಇಡ್ತೀವಿ, ಏನು ತೀರ್ಮಾನ ತಗೊಳ್ತಾರೆ ಅಂತ. ಅದೇನು ಕಮಿಟಿಯವರು ಅವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ಒಳ್ಳೆ ಕಲಾವಿದರು ಅಂತೇಳಿ ಏನು ಗೌರವ ಕೊಡ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಹಿಂದೆ ಮಾಡಿರ್ತಕ್ಕಂಥ ಈ ಕಲಾವಿದರು, ಈಗ ಸದಾನಂದ ಶೆಟ್ಟರು, ಅವರಿಗೆಲ್ಲ ಒಂದು ಅವಕಾಶ ಮಾಡಿಕೊಡ್ಬೇಕು. ಯಾಕೆ ಅಂತಂದರೆ ಒಂದು ದೈವ ಭಾವನೆ, 4 ವರ್ಷಕ್ಕೆ 3 ವರ್ಷಕ್ಕೆ ಒಂದ್ಸರಿ ಬರ್ತಕ್ಕಂಥ ಜಾತ್ರೆ, ಆ ಜಾತ್ರೆಯಲ್ಲಿ ಹೋಗಿ ಒಂದು ಹಣ್ಣು ಕಾಯಿ ಮಾಡಿಸ್ಕೊಂಡ್ಬರೋದೇ ಒಂದು ಅದೃಷ್ಟ. ಹಾಗಾಗಿ ಅಂಥವರಿಗೆಲ್ಲ ಒಂದು ಅವಕಾಶ ಕೊಡಬೇಕು. ಅವರಿಗೆ ಅಲ್ಲಿ ಅವ್ರು ಮಾಡಿರ್ತಕ್ಕಂಥ, ಇವತ್ತು ಅವರಿಗೆ 84 ವರ್ಷ ಆ ಕ್ಯೂನಲ್ಲಿ ಹೋಗಿ ನಿಂತು ಅವ್ರು ಹಣ್ಣುಕಾಯಿ ಮಾಡಿಸೋಂಥ ಸ್ಥಿತಿ ಒಳಗೆ ಇಲ್ಲ. ಅಂಥವರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಅವರಿಗೆ ಅಲ್ಲೊಂದು ದರ್ಶನ ಮಾಡೋ ಭಾಗ್ಯನ ಅವ್ರಿಗೆ ಕಲ್ಪಿಸ್ಕೊಡ್ಬೇಕಂತ ನಾನು ಕಮಿಟಿಯವರಿಗೆ ಈ ಮೂಲಕ ನಾನು ತಿಳಿಸ್ತೇನೆ. ಹಾಗೆ ಅವರು ಜಡೆ ಕೃಷ್ಣ ಅಂತೇಳಿ, ಅವರು 3ನೇ ಮಗ, ಅವರು ಒಂದು ಆಸೆ ಇದೆ, ತಂದೆಯವ್ರು ಮಾಡಿರ್ತಕ್ಕಂಥದ್ದು ನಾವು ಕೆಲಸ ಮಾಡಬೇಕು ಅಂತೇಳಿ. ಆ ಒಂದು ಕೆಲಸ ಮಾಡಲಿಕ್ಕೆ ಅವರಿಗೂ ಸಹ ನಾವೇನು ಹೇಳ್ತಿರೋದು, ಅವರಿಗೆ ಪರ್ಮನೆಂಟ್ ಕೊಡಿ ಅಂತೆಲ್ಲ, ಅವರೂ ಮಾಡ್ತಾ ಇದ್ದಾರೆ. ಅವರಿಗೂ 1 ವರ್ಷ ಕೊಡಿ. ಈಗ ಸಿರ್ಸಿಯಲ್ಲಿ ಒಂದು ಇದೆ, ಸಿರ್ಸಿಯಲ್ಲಿ 5 ಕುಟುಂಬನ ನಿರ್ಧಾರ ಮಾಡಿದ್ದಾರೆ. ಆ 5 ಕುಟುಂಬಕ್ಕೆ ಪ್ರತಿ ವರ್ಷ ಜಾತ್ರೆಗೆ, ಅಂದರೆ ಪ್ರತಿ 2 ವರ್ಷಕ್ಕೆ ಒಂದ್ಸರಿ ಜಾತ್ರೆ ಬರುತ್ತೆ, ಅವಾಗ ಒಂದೊಂದು ಕುಟುಂಬಕ್ಕೆ ಕೊಡ್ತಾರೆ. ಅದೇ ರೀತಿಯಾಗಿ ಇವರಿಗೂ ಕೊಡಿ. ಅವ್ರ ತಂದೆಯವ್ರು ಮಾಡಿರ್ತಕ್ಕಂಥ ಒಂದು ಕೆಲಸ ಅವರಿಗೂ ಮಾಡ್ಬೇಕನ್ನೋ ಒಂದು ಹಂಬಲ, ಖುಷಿ. ಮತ್ತು ಇಡೀ ಕೋಟ್ಯಾಂತರ ಜನ ಸಾಗರದಲ್ಲಿ ಆ ಜನಸಂದಣಿ, ನಮ್ಮ ಅಮ್ಮನವರಿಗೆ ಜನ ಬೇಕಾಗಿದೆ. ಅದಕ್ಕೆ ಬಂಗಾರ ಒಡವೆ ಅಂತಲ್ಲ, ಅದಕ್ಕೆ ಜನ ಬೇಕು. ಎಷ್ಟು ಜನ ಬರ್ತಾರೆ ಅಷ್ಟು ಆ ಅಮ್ಮನವ್ರಿಗೆ ಕಳೆ ಬರುತ್ತೆ. ಅದಕ್ಕೆ ಒಂದು ಒಳ್ಳೆಯ ಒಂದು ಇದನ್ನ ನಮ್ಗೆ ಇವತ್ತು ಸಾಗರ ತಾಲೂಕಲ್ಲಿ, ನಮಗೆ ಇಡೀ ಕರ್ನಾಟಕದಾದ್ಯಂತ ಇಂಥ ಅಮ್ಮ ಎಲ್ಲೆಲ್ಲೂ ಇಲ್ಲ. ಅದು ಕಲ್ಕತ್ತಾ ಕಾಳಿ ಒಂದು ಬಿಟ್ರೆ ಮತ್ತೆಲ್ಲೂ ಇಲ್ಲ. ಸೊ ಹಾಗಾಗಿ ನಮಗೊಂದು ಇದನ್ನ ಸೌಭಾಗ್ಯ ಕೊಡಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತೇನೆ. ಹಾಗೆ ಮಾಧ್ಯಮದವರಿಗೆ ಸಹ ನಾವು ಒಂದು ಧನ್ಯವಾದ